ಕಮಲಿ ಅಪ್ಪಯ್ಯ ಬನ್ನಿ ಅಪ್ಪಯ್ಯ ಕುತ್ಕೊಳ್ಳಿ. ಎಲ್ಲಿ ನಿಮ್ಮಮ್ಮ ಬರ್ಲಿಲ್ಲ? ಇಲ್ವಲ್ಲ, ಅವನ್ ನಡ್ಕೊಂಡ್ ಬಂದ್ರ ಅಪ್ಪಯ್ಯ? ಇಲ್ಲ, ನಿನ್ನ ಹತ್ರನೇ ಮಾತಾಡ್ಬೇಕಿತ್ತು. ಗೌರಿ ನಿನಗೆ ದೃಷ್ಟಿ ತೆಗಿತೀನಿ ಅಂತ ಬಂದಿದ್ದಾಳೆ ಅನ್ಕೊಂಡೆ. ಅಪ್ಪಯ್ಯ ದೃಷ್ಟಿನ ಯವ್ವಂಗೆ ಎಲ್ಲ ಎಸೆದಾಗೂ ದೃಷ್ಟಿ ತೆಗಿನಿಲ್ಲ ಅಂದ್ರೆ ಸಮಾಧಾನ ಆಗಕ್ಕೆ ಇಲ್ಲ. ಕಬಡ್ಡಿಯಾಗ ಗೆದ್ರು ದೃಷ್ಟಿ, ಒಳ್ಳೆ ಮಾರ್ಕ್ಸ್ ತೆಗೆದ್ರು ದೃಷ್ಟಿ, ಸೀನುದ್ರು ದೃಷ್ಟಿ, ಇನ್ನು ಯಾರನ್ನ ಮಗಳು ಸಂದಗವಳೆ ಅಂದ್ರೆ ಅದಕ್ಕೂ ದೃಷ್ಟಿನೇ ಅಪ್ಪಯ್ಯ. ಅಪ್ಪಯ್ಯ ಸುಮ್ಕಾಗೋದ್ರಿ? ಅವ್ವ ಹಿಂಗೆಲ್ಲ ಮಾಡ್ತಾಳ ಅಂತ ಯೋಚನೆ ಮಾಡ್ತಿದ್ದೀರಾ? ನಿನ್ನ ಒಂಟಿಯಾಗಿ ಬೆಳೆಸಿದಾಳೆ. ನಿನ್ನ ಪ್ರತಿ ಹೆಜ್ಜೆ ಅವಳ ಗಮನದಲ್ಲಿ ಇರಬೇಕು ಅನ್ನೋ ಕಾಳಜಿ ಅವಳಿಗಿದೆ ಅನ್ನೋದು ನನಗೆ ಅರ್ಥ ಆಗತ್ತೆ. ದೃಷ್ಟಿ ತೆಗೆಯೋದು ಹೊರಗಡೆಯಿಂದ ನೋಡುವಾಗ ಅತಿ ಅನಿಸ್ಬೋದು, ಆದರೆ ನನ್ನ ಮಗಳಿಗೆ ಸ್ವಲ್ಪನೂ ತೊಂದರೆ ಬರಬಾರ್ದು ಅಂತ ಗೌರಿ ತಗೊಳ್ಳೋ ಕೇರ್ ಇದೆಯಲ್ಲ, ಶಿ ಇಸ್ ಗ್ರೇಟ್. ಸಾರಿ ಕಮಲಿ, ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡ್ಬಿಟ್ಟೆ ಅಲ್ವಾ? ಅಪ್ಪಯ್ಯ ನೀವು ಅವನ ಬಗ್ಗೆ ಮಾತಾಡ್ಬೇಕಾದ್ರೆಲ್ಲ ಹಿಂಗೆ ಮಾತಾಡ್ತೀರಾ, ಅದಕ್ಕೆ ಹೊಸಿ ತಮಾಷೆಯಾಗಿ ಮಾತಾಡೋಮ ಅಂತ ಹಂಗಂದೆ. ಆದ್ರೂ ಅವನ್ ಯಾಕೆ ನಿಮ್ಮ ಮನ್ಸಾಗಿರೋದು ನಿಜವಾದ ಪ್ರೀತಿ ಅಪ್ಪಯ್ಯ, ಅದನ್ನ ನಿಮ್ಮಿಂದ ಮುಚ್ಚಿಡಕ್ ಆಗಕ್ಕಿಲ್ಲ. ನಿಮ್ಮ ಮನೆಯಿಂದನೂ ಅಷ್ಟೇ. ಅಪ್ಪಯ್ಯ ಏನೋ ಮಾತಾಡ್ಬೇಕು ಅಂತ ಬಂದ್ರಲ್ಲ, ಏನದು? ನಿನ್ನ ಮತ್ತೆ ಋಷಿ ಎಂಗೇಜ್ಮೆಂಟ್ ಬಗ್ಗೆ. ಈಗ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೆ ಗೊತ್ತಲ್ಲ ಪುಟ್ಟ, ಅದಕ್ಕೆ ಎಂಗೇಜ್ಮೆಂಟ್ನ ಗ್ರ್ಯಾಂಡ್ ಆಗಿಲ್ದೆ ಸಿಂಪಲ್ ಆಗಿ ಮಾಡೋಣ ಅಂತ. ಅವ ಮಾರವ, ನಿನ್ ಶಕ್ತಿನೋ ಶಕ್ತಿ. ನನ್ ಮನ್ಸಾಗಿರೋದ್ನ ಅಪ್ಪನ ತಲೆ ಒಳಗೆ ಹಾಕಿ ಅವರೇ ಬಂದು ನನ್ನ ತಾವ ಮಾತಾಡಂಗ್ ಮಾಡ್ದಲ್ಲ, ಸೂಪರ್ ಮಾರವ ನೀನು. ಏನಾಯ್ತು ಕಮಲಿ? ಅಪ್ಪಯ್ಯ ಇದನ್ನ ನಾನೇ ನಿಮ್ ತಾವ ಬಂದು ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಎಲ್ಲಿ ನೀವು ಮತ್ತೆ ಅಜ್ಜಿ ಒಪ್ಪಕ್ಕಿಲ್ವೇನೋ ಅಂತ ದಿಗ್ಲಾಗಿತ್ತು. ನಾವ್ಯಾಕೆ ಒಪ್ಪಲ್ಲ? ಏಟೆ ಆದ್ರೂ ಮಹಾಜನ್ ಮನೆಗೆ ಅದ್ರದಾದ ಗೌರವ ಐತೆ. ಮನ್ಯಾಗ ನಡೀತಿರೋ ಮೊದಲನೇ ಸಂಭ್ರಮ, ಸ್ಯಾನೆ ಜನ ಬರ್ತಾರೆ. ಸಿಂಪಲ್ ಆಗಿ ಮಾಡಿದ್ರೆ ಹೆಂಗೆ ಅಂತ ನೀವು ಪ್ರಶ್ನೆ ಮಾಡ್ತೀರೇನೋ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ಸ್ ಅಪ್ಪಯ್ಯ. ಅಪ್ಪಯ್ಯ ಇದಕ್ಕೆ ಅಜ್ಜಿನೂ ಓಕೆ ಅಂದವ್ರ? ಅಪ್ಪಯ್ಯ ನನಗೆ ಇದರಿಂದ ಯಾವುದೇ ಬೇಸರ ಇಲ್ಲ ಅಪ್ಪಯ್ಯ. ಶುಭ ಕಾರ್ಯಕ್ಕೆ ಆಡಂಬರಕ್ಕಿಂತ ಅಕ್ರೆ ಮುಖ್ಯ. ನಮ್ಮನ್ನ ಇಷ್ಟಪಡೋರು 4 ಜನ ನಮ್ಮ ಸುತ್ತಲೂ ಇದ್ರೆ ಸಾಕು. ಸಾಮಾನ್ಯ ಭೇಟಿನೂ ಸಂಭ್ರಮನೇ ಐತೈತೆ ಅಪ್ಪಯ್ಯ. ಅದ್ರಾಗೆ ಉಳ್ಸೋ ದುಡ್ಡನ್ನ ಈಗ ಕರೋನಾಯಿಂದ ಏಟೋ ಜನ ಕಷ್ಟಪಡ್ತಾವ್ರಲ್ಲ, ಅವ್ರಿಗೆ ಕೊಟ್ಟು ಸಹಾಯ ಮಾಡೋಣ ಅಪ್ಪಯ್ಯ. ಇಂಥ ಸಮಯದಾಗೆ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಇರೋ ಸಂಬಂಧ ಕೊನೆ ತನಕ ಗಟ್ಟಿ ಆಯ್ತೈತೆ. ನಿಜ ಕಣಮ್ಮ. ಈ ಕೊರೋನಾ ಇಶ್ಯೂ ಮುಗಿಯೋವರೆಗೂ ಅಪ್ಪ ಅಮ್ಮ ಉರ್ಮಿಳಾ ಸಿಟಿಲಿ ಇರೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ಉರ್ಮಿಳಾ ಅವಳ ಜೊತೆ ಇರ್ತಾರೆ. ನಮ್ಮಂಥವ್ರು ಉಳ್ಕೊಳ್ಳೋದಕ್ಕೆ ಏನೋ ಜಾಗ ಇದೆ. ಏನೂ ಇಳ್ದಲೇ ಇರೋರು ಏನು ಮಾಡ್ತಾರೋ ಏನೋ. ಅಪ್ಪಯ್ಯ ಎಲ್ಲ ಒಳ್ಳೇದಾಯ್ತೈತೆ ಅಪ್ಪಯ್ಯ. ಇದು ಸ್ಯಾನ ದಿನ ಇರಕ್ಕಿಲ್ಲ, ಎಲ್ಲರ ಜೀವನದಾಗೂ ಮತ್ತೆ ಒಳ್ಳೇದಾಯ್ತೈತೆ. ನೀನು ಹೇಳ್ದಂಗೆ ಆಗಲಿ. ಹಲೋ, ಮೊದಲು ವಿಷಯ ಹೇಳು. ವಾಟ್? ಲೂಡೋನಾ? ಫೋನ್ ಇಡೆ ಇಡಿಯಟ್. ನನ್ನ ಲೈಫೇ ದಿಕ್ಕಿಲ್ದೆ ಓಡ್ತಿದ್ದೆ, ಲೂಡೋ ಬೇರೆ ಆಡ್ಬೇಕಂತೆ. ಅಮ್ಮಮ್ಮನ ಮಾತನ್ನ ಕೇಳ್ಕೊಂಡು ಎಲ್ಲದಕ್ಕೂ ಬ್ಲೈಂಡಾಗಿ ಒಪ್ಕೋತಾ ಇದ್ದೀನಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಮ್ಮಮ್ಮ, ಇವಳು ಯಾಕೆ ಬಂದ್ಲು? ಅನಿಕಾ, ಊಟ ಮಾಡಕ್ಕೂ ಬರ್ಲಿಲ್ವಲ್ಲವಾ? ಇಲ್ಲ, ಹಸಿವಿರ್ಲಿಲ್ಲ ದೊಡ್ಡಮ್ಮ. ಅದೇನ್ ಹೇಳಕ್ ಬಂದ್ಯೋ ಹೇಳ್ಬಿಟ್ಟು ಹೋಗು.
ಹಿಂಗಾಯ್ತು ಅಂತವಾ ನಿನಗೇನು ಬೇಸರ ಇಲ್ಲ ಅಲ್ವಾ ಅನಿಕಾ? ಮತ್ತೆ ಮೊದಲಿಂದ ಪ್ರಶ್ನೆ ಮಾಡ್ತಿದ್ದಾಳಲ್ಲ. ಅಂದರೆ ನೀನು ಹುಡ್ಗನ್ ನೋಡೋಕ್ಕೆ ಒಪ್ಕಮ್ಯಾಕೆ ಈ ಲಾಕ್ಡೌನು ಕೊರೋನಾ ಅಂತವಾ? ಅಯ್ಯೋ, ಅದ್ರ ಬಗ್ಗೆ ಏನು ಬೇಜಾರಿಲ್ಲ ದೊಡ್ಡಮ್ಮ. ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಆದ್ರೂ ಶುಭ ಕಾರ್ಯನ ಬಿರ್ನು ಮಾಡಿ ಮುಗಿಸ್ಬೇಕು ಅಂತ ಹಿರಿಯರು ಹೇಳ್ತಾರೆ. ನಾನುವೇ ನಿಮ್ಮ ಅಪ್ಪ ಇಂತವ ಮಾತಾಡಿದೆ. ಅವರು ಈ ಸಮಯದಾಗೆ ಹೊಸಬ್ರನ್ನ ಯಾರನ್ನೂ ಬ್ಯಾಟಿ ಮಾಡೋದು ಬೇಡ ಅಂತವ ಖಂಡಿತವಾಗಿ ಹೇಳ್ಬಿಟ್ರು. ಡ್ಯಾಡ್ ಹೇಳ್ತಿರೋದು ಸರಿನೇ, ಯಾಕೆ ಸುಮ್ಮನೆ ರಿಸ್ಕು? ದೊಡ್ಡಮ್ಮ, ನನಗೇನು ಬೇಜಾರಿಲ್ಲ. ಸೀರಿಯಸ್ಲಿ, ನಮ್ಮ ಮನೇಲಿ ನಡೀತಿರೋ ಫಸ್ಟ್ ಮದುವೆ ಇದು. ಕಮಲಿ ಇಷ್ಟಪಟ್ಟ ಹಾಗೆ ಎಲ್ಲ ನಡೀತಿದೆ. ನಾನು ಇಷ್ಟಪಟ್ಟ ಹಾಗೂ ಮುಂದೆ ನಡೆಯುತ್ತೆ. ನೀವು ತಲೆ ಕೆಚ್ಕೋಬೇಡಿ, ಇದೆಲ್ಲ ಮುಗಿಲಿ. ಅದಾದ್ಮೇಲೆ ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಮಾತಾಡೋಣ. ಸರಿ ಕಣವ, ನೀನು ಬ್ಯಾಸದಲ್ಲಿರ್ತೀಯ, ಒಸಿ ಸಮಾಧಾನ ಮಾಡುಮಾ ಅಂತ ಬಂದೆ. ನೋಡಿದ್ರೆ ನೀನೇ ನನಗೆ ಸಮಾಧಾನ ಮಾಡ್ತಾ ಇದೀಯ. ಮಕ್ಕಳು ನಮ್ಮ ಕಣ್ಮುಂದೆನೇ ಬೆಳೀತಾರೆ ಅಂತವ ಇಂಥ ಸಂದರ್ಭದಲ್ಲೇ ಗೊತ್ತಾಗೋದು. ಆಗುತ್ತೆ, ಅರ್ಥ ಆಗುತ್ತೆ. ಈಗಲ್ಲ, ನಾನು ಅಮ್ಮಮ್ಮ ಪ್ಲಾನ್ ಮಾಡಿದ್ದೆಲ್ಲ ಮುಂದೆ ನಡೆಯುತ್ತಲ್ಲ, ಆಗಿನ್ನೂ ಅರ್ಥ ಆಗುತ್ತೆ. ಅನಿಕಾ ಈ ಸಿದಾಗ ಆರಾಮಾಗಿದ್ರು ನನ್ನ ಜವಾಬ್ದಾರಿ ಅನ್ನೋದೊಂದು ಐತಲ್ಲ. ಆದಷ್ಟು ಬಿರ್ನೆ ಅನಿಕನ್ ಮದುವೆ ಮಾತುಕತೆ ಆಗ್ಬಿಟ್ರೆ ಊರ್ಮಿಳಂಗೂ ಸಮಾಧಾನ ಆಯ್ತದೆ. ಸರಿ ದೊಡ್ಡಮ್ಮ, ನೀವು ಹೊರಡಿ, ರೆಸ್ಟ್ ತಗೊಳ್ಳಿ. ಸರಿ ಕಣವ, ನೋಡು, ನೀನು ಯೋನೇ ಬೇಕಾದ್ರೂ ನನ್ನ ಕೇಳು. ನಿಮ್ಮವ್ವ ಇಲ್ಲ ಅಂತವ ಸಂಕೋಚ ಮಾಡ್ಕೋಬೇಡ. ಶೋರ್. ಏನಪ್ಪ ಮದುಮಗ, ಒಳಗೆ ಬರ್ಬೋದಾ? ಇದೇನು ಪಾಪ ಹೊಸದಾಗಿ? ಯಾಕಂದರೆ ನಾಳೆ ಸೊಸೆ ಬಂದ ಮೇಲೂ ಈಗ ಏಕಾಏಕಿ ನುಗ್ಗಕ್ಕಾಗಲ್ವಲ್ಲ. ಪರ್ಮಿಷನ್ ಕೇಳ್ಕೊಂಡೆ ಒಳಗೆ ಬರ್ಬೇಕು. ನಾನೊಬ್ಬನೇ ಅಲ್ಲ, ಮನೆಯವರೆಲ್ಲರೂ ಅದನ್ನ ಅಭ್ಯಾಸ ಮಾಡ್ಕೋಬೇಕು. 3 ಮಕ್ಕಳಲ್ಲಿ ಎರಡನೇವನ ಹುಟ್ಟೋದು ಎಷ್ಟು ಅಡ್ವಾಂಟೇಜು ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ. ಇದೇನೋ ಇದು ನಿಂದು ಹೊಸ ಥಿಯರಿ? ಪಾಪ ಥಿಯರಿ ಅಲ್ಲ, ನಿಜ. ಮೊದಲಿಗೆ ಎಷ್ಟು ಮುದ್ದು ಮಾಡ್ತೀರೋ ಆಮೇಲೆ ಅಷ್ಟೇ ರೇಗಿಸ್ತೀರ. ಏಯ್, ಇದನ್ನ ಅವಳ ಮುಂದೆ ಹೇಳು, ರಚನಾ ಅಟ್ಟಿಸ್ಕೊಂಡ್ ಬರ್ತಾಳೆ ನಿನ್ನ. ಹೇಳಿಪ್ಪ, ಏನೋ ವಿಷಯ ಹೇಳಕ್ ಬಂದಂಗಿದ? ಅದೇ ಗೊತ್ತಾಯ್ತು. ಇಷ್ಟೊತ್ತಲ್ಲಿ ರೂಮಿಗೆ ಬಂದಿದ್ದೀರಾ, ಅದು ಅಲ್ಲದೆ ಕೈಯಲ್ಲಿ ಮೊಬೈಲ್ ಇದೆ, ಯಾರೋ ಫೋನ್ ಮಾಡಿರ್ತಾರೆ, ಆ ವಿಷಯನ ಹೇಳೋದಕ್ಕೆ ಬಂದಿದ್ದೀರಾ, ಕರೆಕ್ಟಾ? ಪರವಾಗಿಲ್ಲ ಕಣ, ಎರಡನೇ ಮಗನ ಹುಟ್ಟಿದ್ರೆ ಬುದ್ಧಿನೂ ಚುರುಕಾಗಿರುತ್ತೆ ಅಂತ ಗೊತ್ತಾಯ್ತು. ಹೌದು ಕಣ, ಚಂದ್ರು ಈಗ ತಾನೇ ಫೋನ್ ಮಾಡಿದ್ದ. ಚಂದ್ರು ಅಂಕಲ ಏನಂತೆ? ಅದೇ ಅವನು ನಿಮ್ಮಿಬ್ಬರು ನಿಶ್ಚಿತಾರ್ಥನ ಅವ್ರ ಗೆಸ್ಟ್ ಹೌಸಲ್ಲಿ ಸಿಂಪಲಾಗಿ ಮಾಡಿ ಮುಗಿಸ್ಬೇಕು ಅಂತ ಇದ್ದಾನಂತೆ. ಅವ್ನು ಮುಖ್ಯವಾಗಿ ಫೋನ್ ಮಾಡಿದ್ದು ನಿನ್ನ ಪರ್ಮಿಷನ್ ತೊಗೊಳೋದಕ್ಕೆ. ನಿನ್ನ ಪರ್ಮಿಷನ್ ತೊಗೊಂಡೆ ಮುಂದಿನ ನಿರ್ಧಾರ ಕೈಗೊಳ್ಳೋದು ಅಂತ ಹೇಳ್ತಾ ಇದ್ದ. ಇದರಲ್ಲಿ ಪರ್ಮಿಷನ್ ಕೇಳೋದಕ್ಕೆ ಏನಿದೆಪ್ಪ? ಕಮಲಿಯವ್ರ ಹತ್ರ ಮಾತಾಡಿದ್ರೆ ಅವರೇ ಹೇಳಿರೋರು ನನ್ನ ನಿರ್ಧಾರನು. ನಾವು ಯಾವತ್ತೂ ಆಡಂಬರವಾಗಿ ಮದುವೆ ಆಗಬೇಕು ಅಂತ ಆಸೆ ಪಡಲೇ ಇಲ್ಲಪ್ಪ. ನಮಗೆ ಬೇಕಾದವರು, ಮನಸಾರೆ ಆಶೀರ್ವಾದ ಮಾಡೋರು 4 ಜನ ನಮ್ಮ ಸುತ್ತಮುತ್ತ ಇರಬೇಕು ಅನ್ನೋ ಆಸೆನೇ ನಂದು, ಕಮಲಿ ಅವ್ರದ್ದು. ಇನ್ನೂ ಹೇಳಬೇಕು ಅಂದರೆ ಇದಕ್ಕೆ ಖರ್ಚು ಮಾಡೋ ದುಡ್ಡನ್ನ ಉಳಿಸಿ ಈಗ ಕಷ್ಟಪಡ್ತೀಯಾರಲ್ಲ, ಅವ್ರು ಕೊಟ್ಟಕ್ಕೆ ಸಹಾಯ ಮಾಡಬೇಕಪ್ಪ. ಆಡಂಬರಕ್ಕಿಂತ ಅಕ್ಕರೆ ದೊಡ್ಡದು. ಸಹಾಯ ಮಾಡಿದ್ರೆ ಸಂಬಂಧಗಳು ದೊಡ್ಡದಾಗತ್ತೆ, ಗಟ್ಟಿಯಾಗತ್ತೆ. ಸೂಪರ್. ಅಂದರೆ ನಾನು ಇಲ್ಲಿಗೆ ಬರೋ ಗ್ಯಾಪಲ್ಲಿ ಕಮಲಿ ನಿಂಗೆ ಫೋನ್ ಮಾಡಿದ್ಲು ಅಂತ ಆಯ್ತು. ಕಮಲಿಯವರ ಇಲ್ವಲ್ಲ, ಯಾಕಪ್ಪ? ಮತ್ತೆ ಒಳ್ಳೆ ಮಾತು ಅಚ್ಚೊಚ್ಚದಾಗಿ ಹೇಳ್ತಾ ಇದೆಯಲ್ಲೋ, ಅದೇ ಮಾತುಗಳು. ಅಂದ್ರೆ ಈಗ ಚಂದ್ರು ಫೋನ್ ಮಾಡಿದಾಗ ನೀನು ಹೇಳಿದ ಮಾತುಗಳನ್ನೇ ಕಮಲಿನೂ ಹೇಳಿದ್ಲು ಅಂತ ಹೇಳ್ದ.
ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು, ಮಿಸ್ ಮಾಡ್ಕೊಂಡು. ಡೌಟೇ ಇಲ್ಲ ಕಣ, ನೀನು ಕಮಲಿ ಮೇಡ್ ಫಾರ್ ಈಚ್ ಅದರ್. ಮಾ 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 ನಾನು ದೃಷ್ಟಿ ತೆಗಿತೀನಿ ಅಂತ ಹೇಳಿ ಎಲ್ಲೋದ್ಲಿ ಅವ್ವ, ಕಾಣ್ತಾನೆ ಇಲ್ವಲ್ಲ. ಅವ್ವ ಎಲ್ಲೋಯ್ತವಳೆ? ಬಾಗ್ಲಾಕಂಬರಕ್ಕೆ ಹೋಗಿರ್ಬೇಕು. ನಾನು ಅವಳ ಹಿಂದೆನೆ ಹೋಗಿ ಅವಳನ್ನ ಎದುರಿಸ್ತೀನಿ. ಯಾರದು? ಯಾರಲ್ಲಿ ನಿಂತಿರೋದು? ಅವ್ವ ಏನಾಯ್ತವ? ನಾನಿನ್ನ ಭಯ ಬೀಳ್ಸುಮ ಅಂತ ಬಂದ್ರೆ ನೀನೇ ನನ್ನ ದಿಗ್ಲು ಬೀಳ್ಸ್ಬಿಟ್ಟಲ್ಲ. ಕಮಲಿ ಕಮಲಿ, ಅಲ್ಲಿ ಯಾರೋ ನಿಂತವ್ರೆ. ಅವ್ವ ಅವ ಇಲ್ಲಿ ನೋಡು. ಅವ ಅಲ್ಲಿ ಯಾರು ಇಲ್ಲ, ನಾನೇ ನಿನ್ನ ಎದುರಿಸುಮ ಅಂತ ನೀನ್ ಹಿಂದೆಯಿಂದ ಬಂದೆ. ಕಮಲಿ, ಕೈಯಲ್ಲಿ ಗೊಂಬೆ ಇಟ್ಕೊಂಡು ಯಾರೋ ನಿಂತವ್ರೆ, ನಾನು ಮಾಡಿದೆ. ಸರಿ ನೀನಿಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅವ್ವ ಯಾರು ಇಲ್ವಲ್ಲವ? ಮನ್ಯಾಗಿರೋ ಸೆಕ್ಯೂರಿಟಿ ಕೆಲ್ಸದವ್ರು ಎಲ್ರನ್ನೂ ಅಪ್ಪ ಕಳ್ಸ್ಬಿಟ್ಟವ್ರೆ. ಇನ್ ಯಾರು ಬರ್ತಾರೆ, ಅದು ಈಟೋತ್ನಾಗೆ. ನೋಡ್ದೆ ಕಮಲಿ, ಯಾರು ಇದ್ರು. ಅವ್ವ ನೀನು ಯಾವ್ದೋ ಎಚ್ಚದಾಗೆ ಹಿಂಗ್ ಆಡ್ತಿದ್ಯಾ ಅನ್ಸ್ತೈತೆ. ಈಗ ತಾನೇ ಅಪ್ಪ ಅಂತವ ನನ್ನ ಅವ್ವ ಏಟ್ ಧೈರ್ಯವಂತೆ ಅಂತೆಲ್ಲ ಏಳ್ ಬಂದೆ. ಈಗ ನೀನ್ ನೋಡ್ರೆ ಹಿಂಗೆಲ್ಲ ಆಡ್ತೀಯ. ಈ ನಿಂಗೆ ಬೇರೆ ಎಲ್ಲೋದ್ಲು. ಬಾರವ ಬಾರವ ನೀನು. ಇಲ್ಲ ಇಲ್ಲ ಕಮಲಿ, ಅಲ್ಲಿ ಯಾರೋ ನಿಂತವ್ರೆ ಕಮಲಿ. ಅವ್ವ ಬಾಕ್ಲ ಹಾಕಿದ್ಯಾ ತಾನೆ, ಏನಾಗಕ್ಕಿಲ್ಲ, ಸುಮ್ಕೆ ಬಾ ಬಾ. ಸಾರಿ ಅತ್ತೆ, ನೋವಾಯ್ತಾ? ನೀನು ಹೋಗು. ಇಲ್ಲ ಅತ್ತೆ, ನೀವು ಮಲ್ಕೊಳ್ಳಿ. ಮಾವ ಡಾಕ್ಟ್ರನ್ನ ಬಿಡಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಹೋಗ್ತೀನಿ. ಅದಕ್ಕೆ ಅಮ್ಮ ಯಾವತ್ತೂ ಇಷ್ಟು ಕೇರ್ಲೆಸ್ ಆಗಿದ್ದವರಲ್ಲ. ಅದು ಹೇಗೆ ಬಿದ್ದರೂ ನನಗಂತೂ ಅರ್ಥ ಆಗ್ತಿಲ್ಲ.
ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ ಎಲ್ಲ ಒಳ್ಳೇದಾಗ್ತಿದೆ ಅಂದ್ಕೊಳ್ಳೋಷ್ಟರಲ್ಲಿ ಈ ರೀತಿ ಆಗೋಯ್ತು. ನೀನೇನು ಮನ್ಸಿಗೆ ಹಚ್ಕೋಬೇಡ ರಿಷಿ. ಡಾಕ್ಟ್ರ್ ಹೇಳಿದಾರಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಇಲ್ಲ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸೋವರೆಗೂ ನಂಗೆ ಸಮಾಧಾನ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಅತ್ತೆ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನೋ ಇದೆಲ್ಲ ಹೇಗಾಯ್ತು ಒಂದು ಅರ್ಥ ಆಗ್ತಿಲ್ಲ. ಸತ್ಯ ದೇವ್ರದಯದಿಂದ ಇಷ್ಟಕ್ಕೆ ಮುಗೀತಲ್ಲ ನಮ್ಮ ಪುಣ್ಯ. ರಿಷಿ, ಮಾ ಏನಾಯಿತು? ನಾವು ಮಾತಾಡಿದ್ದು ನಿಮಗೆ ಡಿಸ್ಟರ್ಬ್ ಆಯಿತಾ? ಇಲ್ಲ ಕಣೋ, ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನೀನೇನು ಚಿಂತೆ ಮಾಡಬೇಡ, ನನಗೇನೂ ಆಗಲ್ಲ. ಮತ್ತೆ ಹುಷಾರಮ್ಮ. ಅಲ್ಲ, ನೀವು ಹುಷಾರಾಗಿ ಓಡಾಡೋದಲ್ವಾ? ಈಗ ಹೇಗಿದೆ? ಜಾಸ್ತಿ ಪೆಟ್ಟಾಗಿದೆಯಾ? ಏನೂ ಇಲ್ಲ. ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ? ಹೋಗಿ ಮಲ್ಕೋ, ನಾಳೆ ಕಾಲೇಜಿಗೆ ಲೇಟ್ ಆಗುತ್ತೆ. ಕಾಲೇಜಾ? ಕಾಲೇಜ್ ಇಲ್ಲಮ್ಮ. ಯಾಕೆ ರಜಾನಾ? ಲಾಕ್ಡೌನ್ ಮುಗಿಯೋವರೆಗೂ ಕಾಲೇಜ್ ಓಪನ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದಾರಲ್ಲ. ಲಾಕ್ಡೌನಾ? ಯಾಕೆ? ಅಮ್ಮ, ಅದು ಕೊರೋನಾ ಕೇಸಸ್ ಎಲ್ಲ ಕಡಿಮೆ ಆಗೋವರೆಗೂ. ಅಮ್ಮ, ಇವತ್ತು ನಾವು ಎಲ್ಲಿಗೆ ಹೋಗಿದ್ವಿ ಅಂತ ನೆನಪಿದ್ಯಾ? ಹಾಂ, ಇವತ್ತು ನಾನು ಆಫೀಸಿಗೆ ಹೋಗಿದ್ದೆ. ರೋಹಿತ್ ಮೀಟಿಂಗ್ ಅರೇಂಜ್ ಮಾಡಿದ್ದ ಅಲ್ವನೋ ರೋಹಿತ್? ಅಮ್ಮ, ಮೀಟಿಂಗ ಆಫೀಸಲ್ಲ? ಇಲ್ಲಮ್ಮ, ನಾವ್ಯಾರೂ ಆಫೀಸ್ಗೆ ಹೋಗಿಲ್ಲ ಇವತ್ತು. ತಾರ, ಏನಾಯ್ತು ನಿನಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ? ಇವತ್ತು ಯಾರೂ ಆಫೀಸ್ಗೆ ಹೋಗಿರಲಿಲ್ಲ. ನಾವು ಬೇರೆ ಎಲ್ಲೋ ಹೋಗಿದ್ವಿ, ನೆನಪಿಲ್ವಾ? ಅತ್ತೆ ಏನು ಹೇಳ್ತಿದ್ದೀರಾ? ರಿಷಿ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಮಹಾಜನ್ ಮನೆಗೆ ಹೋಗಿದ್ವಿ ಅಲ್ವಾ? ಹಾಸಿನಿ, ನೀನು ಸುಮ್ಮನೆ ಇರು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಾನಿಲ್ಲದೆ ರಿಷಿ ಎಂಗೇಜ್ಮೆಂಟ್ ಮಾಡಕ್ಕೆ ಹೋಗಿದ್ರ ನೀವು? ನೋಡೋ ರಿಷಿ, ಸ್ವಲ್ಪ ಸಲಿಗೆ ಕೊಟ್ರೆ ಎಲ್ಲ ಇವಳೇ ನಿರ್ಧಾರ ಮಾಡಿಬಿಡ್ತಾಳೆ. ಸದ್ಯ ಈಗಷ್ಟೇ ನಮ್ಮ ರಿಷಿ ಆ ಕಮಲಿಯಿಂದ ದೂರ ಆಗಿ ನೆಮ್ಮದಿಯಾಗಿದ್ದಾನೆ. ಸ್ವಲ್ಪ ದಿನ ಹಾಗೆ ಇರಲಿ, ಎಂಗೇಜ್ಮೆಂಟ್ ಎಲ್ಲ ಆಮೇಲೆ ಅಲ್ವೇನೋ ರಿಷಿ? ರಿಷಿ, ರಿಷಿ, ನೀನು ಆ ಕಮಲಿನ ಬಿಟ್ಟಿದ್ದೆ ನನಗೆ ನೆಮ್ಮದಿ ಕಣೋ. ಆ ಹುಡುಗಿ ನಮ್ಮ ಮನೆಗೆ ಸರಿ ಬರಲ್ಲ. ನಂಗೆ ಯಾಕೋ ತಲೆನೋವಾಗ್ತದೆ, ಮಲ್ಕೋತೀನಿ ಕಣೋ. ನೀವೆಲ್ಲರೂ ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ನೀವೆಲ್ಲ ಬೇಗ ಮಲ್ಕೋಬಿಡಿ, ನಿದ್ದೆ ಕೆಡ್ಬೇಡಿ.